ನನ್ನ ಹೆಸರು ಸೋಮಶೇಖರ ಅಂತ ಆನೇಕಲ್ KRS ಪಾರ್ಟಿ ಕಡೆಯಿಂದನೂ ಇರ್ತಾ ಇರ್ತೀನಿ. ಕೆಲವೊಂದು ನಮ್ಮ ಸ್ಕೂಲಲ್ಲಿ ತಿಮ್ಮರಾಯಸ್ವಾಮಿ ಸ್ಕೂಲಲ್ಲಿ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು 3-4 ವರ್ಷಗಳಿಂದ ಇದನ್ನ ಏನ್ ಮಾಡ್ತಾ ಇದ್ದಾರೆ, OBLF ಅಂತ ಅಂದ್ಬಿಟ್ಟು ಇವರು ಆಯೋಜನೆ ಮಾಡಿದ್ದಾರೆ. ಇದನ್ನ ತುಂಬಾ ಮಕ್ಕಳಿಗೆ ಇಂಗ್ಲಿಷ್ ಅಲ್ಲಿ ತುಂಬಾ ಮಕ್ಕಳು ಮಾತಾಡೋ ರೀತಿಯಲ್ಲಿ ಇವತ್ತು ಕನ್ನಡ ಏನಾಗ್ತಾ ಇದೆ ಅಂದ್ರೆ ಕನ್ನಡಕ್ಕಾಗಿ ನಾವು ಎಷ್ಟೋ ಶ್ರಮ ಪಡ್ತಾ ಇರ್ತೀವಿ, ಆದ್ರೂ ನಮ್ಮ ಮಕ್ಕಳಿಗೆ ಎಲ್ಲೋ ಒಂದು ಸ್ವಲ್ಪ ಮರೀಚಿಕೆ ಆಗುವಂತ ವಿಚಾರ ಇರ್ತದೆ ಇಂಗ್ಲಿಷ್ ಬಗ್ಗೆ. ಇವರು ಇಷ್ಟೊಂದು ಇಂಪ್ರೂವ್ಮೆಂಟ್ ಇದ್ದಾರೆ, ಈ ಹುಡುಗರು ತುಂಬಾ ಎಜುಕೇಶನ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಇದ್ದಾರೆ. ಇವರಿಗೆ ಎನಿ ಒಂದು ದಿನಾನು ಇವರಿಗೆ ಈ OBF ಕಡೆಯಿಂದ ಏನಾಗ್ತಾ ಇದೆ, ಇವರಿಗೆ ಒಂದು ಶಿಕ್ಷಣ ಅನ್ನೋದು ಯಾವ ಮಟ್ಟಕ್ಕೆ ಇರಬೇಕು ಈ ಇತ್ತೀಚಿನ ದಿನಗಳಲ್ಲಿ ಅಂತ ಏನ್ ಹೇಳ್ತಾರೆ, ಆ ಒಂದು ವಿಚಾರಕ್ಕೆ ಇವರೆಲ್ಲ ಮಕ್ಕಳು ತುಂಬಾ ಬ್ರಿಲಿಯಂಟ್ ಆಗಿ ತುಂಬಾ ಜಾಗೃತೆಯಿಂದ ಅತಿ ಜಾಗೃತೆಯಿಂದ ಇವರು ಮುಂದಿನ ಫ್ಯೂಚರ್ಗೆ ರೆಡಿ ಆಗಿದ್ದಾರೆ. OBFL ಕಡೆಯಿಂದ ತುಂಬಾ ಅವರು ನೋಡ್ರಿ, ಅವ್ರು ಬಂದು ಈ ತಿಮ್ಮರಾಯಸ್ವಾಮಿ ಸ್ಕೂಲು ಇದು ಗೌರ್ಮೆಂಟ್ ಸ್ಕೂಲ್ ಆದ್ರೂ ಕೂಡ ಇವರು ಕನ್ನಡಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಇಂಗ್ಲಿಷ್ಗೆ ಅದೇ ರೀತಿ ಕೊಡಬೇಕು ಅನ್ನೋದು ಇವ್ರ ಉದ್ದೇಶ ಆಗಿದೆ. ಆದ್ರೆ ಈ ಚಿಕ್ಕ ಮಕ್ಕಳಿಗೆ ನಾವೇ ಎಷ್ಟು ಮರ್ತೋಗ್ತೀವಿ. ಈ ಮರ್ತೋಗುವಂತ ವಿಚಾರದಲ್ಲಿ ಇಷ್ಟು ಚಿಕ್ಕ ಪುಟ್ಟ ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಡ್ತಾರೆ ಅಂತಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ನಾವು ಏನ್ ಅನ್ಕೊಳ್ತೀವೋ, ಖಾಸಗೀಕರಣ ಆಗಿರುವಂತ ಶಾಲೆಗಳ ಬಗ್ಗೆ ಹೇಳ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ಓದಿಸೋದಕ್ಕೆ ನಮ್ಮ ಹತ್ರ ಹಣ ಇರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬಡವರೇ ಜಾಸ್ತಿ ಇದೀವಿ. ಲಕ್ಷಾಂತರ ರೂಪಾಯಿ ದುಡಿದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿಸುವಂತ ಏನಿ ನಾವು ಪ್ರೈವೇಟ್ ಸ್ಕೂಲ್ಗಳಿಗೆ ಕಳ್ತೀವಿ. ಆಡ್ತಾ ಬೆಳೀತಾ ಕುಣಿತಾ ನಗಿತಾ ಜಿಗಿತಾ ಮತ್ತೆ ಆಟದ ಅಭ್ಯಾಸಗಳನ್ನ ತಿಳ್ಕೊಳ್ತಾ, ಅದರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಇಷ್ಟೊಂದು ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಿಗೆ, ಅದು ಗೌರ್ಮೆಂಟ್ ಶಾಲೆಗಳಿಗೆ ತುಂಬಾ ಒತ್ತು ಕೊಡಬೇಕು. ಇಂಥ ಸಂಸ್ಥೆಯವರು, ಇಂಥ OBLF ಸಂಸ್ಥೆಯವರು ಏನಿದ್ದಾರೆ ಇದನ್ನ ಕಂಟಿನ್ಯೂಸ್ ಆಗಿ ಸರ್ಕಾರಿ ಎಲ್ಲಿ ನಮ್ಮ ಕನ್ನಡ ಮಕ್ಕಳಿಗೆ ಆದ್ಯತೆ ಕೊಡಬೇಕು ಅಂತ ಈ OBF ಕಡೆಯಿಂದ ನಾನು ಮನವಿ ಮಾಡ್ತೀನಿ. ಇದನ್ನ ಇದೇ ರೀತಿ ಇಲ್ಲಿ ನನ್ನ ಮಗಳಾಗಿರುವಂತ ನವೇಶ್ ಏನಿದ್ದಾಳೆ ಅವಳಿಗೆ ಇಂಗ್ಲಿಷ್ ಅಲ್ಲಿ ಮಾತಾಡೋದಕ್ಕೆ ತುಂಬಾ ಅನುವು ಮಾಡಿಕೊಟ್ಟಿರಂತ ಈ ಸಂಸ್ಥೆಯವರಿಗೆ ನಾನು ಕೃತಜ್ಞೆ ಅಂತ ನನ್ನ ಎಲ್ಲ ನಮ್ಮ ಚಿಕ್ಕ ಪುಟಾಣಿ ಮಕ್ಕಳಿಗೆ ಹೇಳೋದೇನಂತಂದ್ರೆ ಇಂದಿನ ಪ್ರಜೆಗಳೇ ನಾಡಿನ ಮುಂದಿನ ಭವಿಷ್ಯ. ಇದನ್ನ ಜ್ಞಾಪಕ ಇಟ್ಕೊಂಡು ಆಡ್ತಾ ನಲಿತಾ ಎಲ್ಲಾರ ಜೊತೆಯಲ್ಲೂ ಸಹಬಾಳ್ವೆ ಏನ್ ಮಾಡ್ತೀವಿ ಅದೇ ರೀತಿ ನಿಮ್ಮ ಪ್ರೇಯರ್ಸ್ಗಳಿಗೆ ಒಬ್ರಿಗೊಬ್ರಿಗೆ ಮಾತಾಡುವಂಥದ್ದು ವಾಕ್ ಸ್ವಾತಂತ್ರ್ಯ ಏನಿದೆ ಅದನ್ನ ತಿಳುವಳಿಕೆ ಅನ್ನೋ ಜ್ಞಾನ ನಿಮ್ಮದಾಗಲಿ ಅಂತ ನಾನು ಈ 2 ಮಾತುಗಳನ್ನು ಮುಗಿಸ್ತೀನಿ.